ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರ್ಸಿ. ಆತ್ಮೀಯರೇ, ಕಳೆದ ಅನೇಕ ವರ್ಷಗಳಿಂದ ಯೋಗ, ಪ್ರಕೃತಿ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸೆಗಳನ್ನು ಕೊಡ್ತಾ ಇರುವಂತಹ ನಾವು ಈ ಒಂದು ಚಿಕಿತ್ಸೆಯನ್ನು ಕೊಡಲಿಕ್ಕೆ ತೆಗೆದುಕೊಂಡಿರುವಂತಹ ಡಿಗ್ರಿ BNYS, ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್. 5.5 ವರ್ಷಗಳ ಈ ಒಂದು ಆಯುಷ್ ಡಿಗ್ರಿಯನ್ನು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಕೊಡುತ್ತೆ. ಹಾಗೆಯೇ ಈ ಒಂದು ಆಯುಷ್ ಡಿಗ್ರಿಯನ್ನು ಕರ್ನಾಟಕದಲ್ಲಿ ಎಲ್ಲ ಆಯುಷ್ ಡಿಗ್ರಿಗಳನ್ನ ರಿಜಿಸ್ಟ್ರೇಷನ್ ಮಾಡುವಂಥ ಬೋರ್ಡ್ ರಿಜಿಸ್ಟ್ರೇಷನ್ನ ಮಾಡುತ್ತೆ. ಒಂದ್ಸಲ ರಿಜಿಸ್ಟ್ರೇಷನ್ ಆಯಿತು ಅಂದರೆ ನಿಮಗೆ ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದೊಂದು ಕೋರ್ಸು 5.5 ವರ್ಷದ ಕೋರ್ಸು. ಇದರಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಇದೆ. 4.5 ವರ್ಷ ಓದೋದಿರುತ್ತೆ, 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ. ಅಂದರೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಎಕ್ಸ್ಪೀರಿಯನ್ಸಿಗೋಸ್ಕರ ಹೋಗಿ ಕಲಿಯುವಂಥದ್ದಿರುತ್ತೆ. ಇದು ಒಟ್ಟು 5.5 ವರ್ಷಗಳ ಒಂದು ಕೋರ್ಸ್. ನನ್ನ ಮಗನೂ ಕೂಡ ಇದೇ ಕೋರ್ಸನ್ನು ಮಾಡ್ತಾ ಇದ್ದಾನೆ. ಈಗ ಫಸ್ಟ್ ಇಯರ್ನ ಮುಗಿಸ್ತಾ ಇದ್ದಾನೆ ಈಗಾಗಲೇ. ಆದ್ಮೇಲೆ ಇದಕ್ಕೆ ತುಂಬ ಸ್ಕೋಪ್ ಇದೆ. BNYS ಆಲ್ರೆಡಿ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ, ಆರೋಗ್ಯದ ಯೂನಿವರ್ಸಿಟಿ, ಕರ್ನಾಟಕದ ಒಂದೇ ಒಂದು ಆರೋಗ್ಯದ ಯೂನಿವರ್ಸಿಟಿಯಿಂದ ಮಾನ್ಯತೆ ಪಡೆದಿದೆ. ಎರಡನೇದು, ಕರ್ನಾಟಕ ರಿಜಿಸ್ಟ್ರೇಷನ್ ಬೋರ್ಡ್ ಇಂದ ರಿಜಿಸ್ಟರ್ ಆಗುತ್ತೆ. ಸೊ ಹಾಗಾಗಿ ಮೆಡಿಕಲ್ ಪ್ರಾಕ್ಟೀಸ್ ಅನ್ನ ಮಾಡಲಿಕ್ಕೆ ಯಾವುದೇ ತೊಂದರೆಗಳಾಗೋದಿಲ್ಲ. ಮೂರನೇದು, BNYS ಕೋರ್ಸ್ ಮುಗಿದ ಮೇಲೆ ಸರ್ಕಾರಿ ನೌಕರಿಗೆ, ಆಯುಷ್ ಡಿಗ್ರಿ ಹೊಂದಿರುವಂತ ನೌಕರರಿಗೆ, ಅಂದ್ರೆ ನೌಕರಿಗೆ ಸಿಗುವಂತ ಚಾನ್ಸಸ್ಸು ಜಾಸ್ತಿ ಇದೆ. ಅಷ್ಟೇ ಅಲ್ಲ ಆತ್ಮೀಯರೇ, ಹೆಣ್ಮಕ್ಳಾದರೆ ಮದುವೆಯಾಗಿ ಹೋಗ್ತಾರೆ, ಮನೇಲಿ ಕುತ್ಕೊಬಿಡ್ತಾರೆ ಅಂತ ಅನ್ಸುತ್ತೆ. ಆದ್ರೆ ಮನೇಲಿ ಕುತ್ಕೊಂಡು ಒಂದು ಸಣ್ಣ ರೂಮ್ನಲ್ಲಿ ಆಕ್ಯುಪಂಕ್ಚರು, ಫಿಸಿಯೋಥೆರಪಿ, ಇಲ್ಲ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ನು, ಈ ಥರ ಅವ್ರಿಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಕೂಡ ಒಂದು ಅವಕಾಶ ಇದೆ. ಸೊ ಒಂದು ಸಣ್ಣ ರೂಮ್ ಸಾಕು, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವಕಾಶ ಆಗತ್ತೆ. ಇನ್ನು ದೊಡ್ಡ ದೊಡ್ಡ ಆಸ್ಪತ್ರೆಗಳು ಇದೆ ಕರ್ನಾಟಕದಲ್ಲಿ. ಆ ದೊಡ್ಡ ಆಸ್ಪತ್ರೆಗಳಲ್ಲಿ BNYS ವೈದ್ಯರಾಗಿ ಡ್ಯೂಟಿ ಡಾಕ್ಟರ್ ಆಗಿ ತೆಗೆದುಕೊಳ್ತಾರೆ. ಇನ್ನು ಬೇರೆ ಬೇರೆ ಆಸ್ಪತ್ರೆಗಳಲ್ಲೂ ಕೂಡ ಎಲ್ಲ ಊರುಗಳಲ್ಲೂ ಡ್ಯೂಟಿ ಡಾಕ್ಟರ್ ಆಗಿ ಆಯುಷ್ ವೈದ್ಯರನ್ನ ತೆಗೆದುಕೊಳ್ತಾ ಇದ್ದಾರೆ. ಟೋಟಲ್ ಡ್ಯೂರೇಷನು 5.5 ವರ್ಷ. 4.5 ವರ್ಷಗಳ ಕಾಲ ಓದುವುದು, 1 ವರ್ಷ ಇಂಟರ್ನ್ಶಿಪ್, ಹೌಸ್ಮ್ಯಾನ್ಶಿಪ್ ತರ ಮಾಡ್ತಾರಲ್ಲ ಬೇರೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿ, ಆ ಒಂದು ಕಲಿಕೆಯ ಒಂದು ಮುಂದುವರೆದ ಭಾಗ ಅದು. ಸೊ ಅವಾಗ ಅವರಿಗೆ ಫುಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಅವರು ಹೊರಗಡೆ ಬೀಳ್ತಾರೆ. ಹಾಗಾದರೆ ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರು, ಫೋರ್ತ್ ಇಯರು ಅಂತ ಇರುತ್ತೆ. ಹಾಗಾದ್ರೆ ಇದಕ್ಕೆ ಎಲಿಜಿಬಿಲಿಟಿ ಏನು? ಸೈನ್ಸ್ ಮಾಡಿರಬೇಕು, PUC ಪಾಸ್ ಆಗಿರಬೇಕು, PCBಯಲ್ಲಿ 50% ಆಗಿರಬೇಕು. PCB ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ 50% ಜನರಲ್ ಕ್ಯಾಟಗರಿ ಆಗಿರಬೇಕು. SC/ST ಆದರೆ 45% ಆದರೂ ನಡೆಯುತ್ತೆ, SC/ST ಕ್ಯಾಟಗರಿ ಅವರಿಗೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಫೀಸು ತುಂಬ ಬೇರೆ ಮೆಡಿಕಲ್ ಕೋರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆಯಲ್ಲಿ ನಿಮಗೆ ಫೀಸನ್ನು ವ್ಯವಸ್ಥೆ ಮಾಡುವಂಥ ಒಂದು ಜವಾಬ್ದಾರಿ ನಂದು. ನೀವು CET, NEET ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದು ಇಲ್ಲದೇ ನೇರವಾಗಿ ಅಡ್ಮಿಷನ್ಗೆ ನಿಮಗೆ ವ್ಯವಸ್ಥೆ ಮಾಡ್ಕೊಳ್ಳೋಣ. ಫಸ್ಟ್ ಇಯರಲ್ಲಿ ಅನಾಟಮಿ 1 ಮತ್ತು ಅನಾಟಮಿ 2 ಅಂತ 2 ಪೇಪರ್ ಇರುತ್ತೆ. ಫಸ್ಟ್ ಇಯರಲ್ಲಿ ಫಿಸಿಯಾಲಜಿ 1 ಮತ್ತು ಫಿಸಿಯಾಲಜಿ 2 ಅಂತ 2 ಎಕ್ಸಾಮ್ ಇರುತ್ತೆ. ಬಯೋಕೆಮಿಸ್ಟ್ರಿ 1 ಎಕ್ಸಾಮ್ ಇರುತ್ತೆ. ಫಿಲಾಸಫಿ ಆಫ್ ನ್ಯಾಚುರೋಪತಿ ಇರುತ್ತೆ. ಪ್ರಿನ್ಸಿಪಲ್ಸ್ ಆಫ್ ಯೋಗ ಇರುತ್ತೆ, ಮತ್ತು ಸಂಸ್ಕೃತ ಇರುತ್ತೆ. ಇದು ಫಸ್ಟ್ ಇಯರ್ನ ಸಬ್ಜೆಕ್ಟ್ಗಳು. ಸೆಕೆಂಡ್ ಇಯರ್ನಲ್ಲಿ ಪ್ಯಾಥಾಲಜಿ, ಮೈಕ್ರೋಬಯಾಲಜಿ, ಕಮ್ಯುನಿಟಿ ಮೆಡಿಸಿನ್, ಫಾರೆನ್ಸಿಕ್ ಮೆಡಿಸಿನ್ ಆ್ಯಂಡ್ ಟಾಕ್ಸಿಕಾಲಜಿ, ಬೇಸಿಕ್ ಫಾರ್ಮಕಾಲಜಿ, ಡಯಾಗ್ನೋಸ್ಟಿಕ್ ಮೆಥಡ್ಸ್ ಮತ್ತು ಯೋಗ, ಫಿಲಾಸಫಿ, ಇದಿಷ್ಟಿರುತ್ತೆ ಸೆಕೆಂಡ್ ಇಯರಲ್ಲಿ. ಇನ್ನು ಥರ್ಡ್ ಇಯರ್ ಸಬ್ಜೆಕ್ಟನ್ನು ನೋಡ್ತಾ ಹೋದರೆ ಡಯಾಗ್ನೋಸ್ಟಿಕ್ ಮೆಥಡ್ಸ್, ಮಾಡರ್ನ್ ಡಯಾಗ್ನೋಸ್ಟಿಕ್ ಮೆಥಡ್ಸ್. ಸೊ ಅಲೋಪತಿಯಲ್ಲಿ ಏನು ಮಾಡರ್ನ್ ವಿಷಯಗಳನ್ನು ಉಪಯೋಗಿಸಿ ಮಾಡ್ತಾರೋ ಅದೇ ಥರ ಹೇಳ್ಕೊಡ್ತಾರೆ. ಮ್ಯಾನಿಪುಲೇಟಿವ್ ಥೆರಪೀಸ್ ಅಂದರೆ ಮಸಾಜ್ ಇರುತ್ತೆ, ಅಕ್ಯುಪಂಕ್ಚರ್ ಮತ್ತು ಅಕ್ಯುಪ್ರೆಷರ್ ಇರುತ್ತೆ, ಕಲರ್ ಆ್ಯಂಡ್ ಮ್ಯಾಗ್ನೆಟೋ ಥೆರಪಿ ಇರುತ್ತೆ. ಎಲ್ಲ ಔಷಧಿ ರಹಿತ ಚಿಕಿತ್ಸೆಗಳು ಬಹಳ ಪರಿಣಾಮಕಾರಿ. ಯೋಗ ಅಪ್ಲಿಕೇಶನ್ಸ್ ಇರುತ್ತೆ. ನ್ಯೂಟ್ರಿಷನ್ ಆ್ಯಂಡ್ ಮೆಡಿಸಿನಲ್ ಹರ್ಬ್ಸ್, ಈಗ ಆಯುರ್ವೇದಿಕ್ ಹರ್ಬ್ಸ್ ಬಗ್ಗೆನೂ ಕೂಡ ನಿಮ್ಗೆ ಇರುತ್ತೆ. ಸೈಕಾಲಜಿ ಮತ್ತು ಬೇಸಿಕ್ ಸೈಕ್ಯಾಟ್ರಿ, ಸೊ ಇದು ಕೂಡ ಇರುತ್ತೆ ಥರ್ಡ್ ಇಯರಲ್ಲಿ. ಫೋರ್ತ್ ಇಯರಲ್ಲಿ OBG, ಏನು ನೀವು ಲೇಡಿ ಡಾಕ್ಟರ್ಸು ಅಥವಾ ಲೇಡಿ ಡಾಕ್ಟರ್ ಹತ್ರ ಹೋಗ್ತೀರಾ, OBG ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ, ಈ ಒಂದು ಸಬ್ಜೆಕ್ಟ್ ಇರುತ್ತೆ. ಯೋಗ ಥೆರಪಿ ಇರುತ್ತೆ, ಹೈಡ್ರೋಥೆರಪಿ ಆ್ಯಂಡ್ ಮಡ್ ಥೆರಪಿ ಇರುತ್ತೆ, ಫಾಸ್ಟಿಂಗ್ ಆ್ಯಂಡ್ ಡಯಟೆಟಿಕ್ಸ್ ಇರುತ್ತೆ, ಫಿಸಿಕಲ್ ಮೆಡಿಸಿನ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಇರುತ್ತೆ, ಕ್ಲಿನಿಕಲ್ ನ್ಯಾಚುರೋಪತಿ ಇರುತ್ತೆ, ರಿಸರ್ಚ್ ಮೆಥಡಾಲಜಿ ಇರುತ್ತೆ. ನಿಮಗೆ ಮುಂದೆ ರಿಸರ್ಚ್ ಮಾಡಬೇಕು, ಮುಂದೆ MD ಮಾಡಬೇಕು ಅಂದ್ರೆ ಅನುಕೂಲ ಆಗಬೇಕು, ಮುಂದೆ ರಿಸರ್ಚ್ ಸ್ಕಾಲರ್ ಆಗಬೇಕು ಅಂದ್ರೆ ಅನುಕೂಲ ಆಗಬೇಕು, PhD ಮಾಡಬೇಕು ಅಂದ್ರೆ ಅನುಕೂಲ ಆಗಬೇಕು. ಹಾಗಾಗಿ ಆ ರೀತಿಯ ಸಬ್ಜೆಕ್ಟ್ಗಳನ್ನು ಮಾಡಿರ್ತಾರೆ. ಸೊ ಹಾಗಾದರೆ ನ್ಯಾಚುರೋಪತಿ ಫಿಸಿಷಿಯನ್ ಆಗ್ಬೋದು, ಯೋಗ ಥೆರಪಿಸ್ಟ್ ಆಗಿ ವರ್ಕ್ ಮಾಡ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಯೋಗವನ್ನು ಹೇಳ್ಕೊಡ್ಬೋದು. ಇದು 4 ವರ್ಷ ಯೋಗದ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಆಮೇಲೆ ಕ್ರೂಸ್ಗಳಲ್ಲಿ, ಐಷಾರಾಮಿ ಹಡಗುಗಳಲ್ಲಿ ಅಕ್ಯುಪಂಕ್ಚರ್ ಕೊಡುವಂತಹ ಯೋಗವನ್ನು ಹೇಳಿಕೊಡುವಂಥ ಅವಕಾಶ ಇರುತ್ತೆ. ವಿದೇಶದಲ್ಲಿ ಈಗಾಗಲೇ ಹೇಳುವಂಥ ಯೋಗವನ್ನು ಹೇಳಿಕೊಡುವಂಥ ವ್ಯವಸ್ಥೆ ಇರುತ್ತೆ. ಈಗ ಸ್ಟಾರ್ ಹೋಟೆಲ್ಗಳಲ್ಲಿ ಸ್ಪಾ ಅಂತ ಇರುತ್ತೆ. ಆ ಸ್ಪಾದಲ್ಲಿ ಸ್ಪಾ ಮ್ಯಾನೇಜರ್ ಅಂತ ತೆಗೆದುಕೊಳ್ತಾರೆ. ಅಲ್ಲಿಯೂ ಕೂಡ
ಈ ಒಂದು ನ್ಯಾಚುರಲ್ ಥೆರಪೀಸನ್ನು ಮ್ಯಾನೇಜ್ ಮಾಡುವಂಥ ಒಂದು ಅವಕಾಶ ಇರುತ್ತೆ. ರಿಸರ್ಚ್ ಮತ್ತು ಟೀಚಿಂಗ್, ನೀವು ಲೆಕ್ಚರ್ ಆಗಿ ಕೂಡ ಸೇರ್ಬೋದು. ಸೊ ಯಾವುದೇ ಒಂದು BNOS ಕಾಲೇಜಿಗೆ ಲೆಕ್ಚರ್ ಆಗಿ ಸೇರ್ಬೋದು, ಅಥವಾ ಬೇರೆ ಬೇರೆ ಮೆಡಿಕಲ್ ಕಾಲೇಜಿಗೆ ಬೇರೆ ಬೇರೆ ಸಬ್ಜೆಕ್ಟನ್ನು ಹೇಳಲಿಕ್ಕೆ ಲೆಕ್ಚರ್ ಆಗಿ ಸೇರ್ಬೋದು. ಈ ಎಲ್ಲ ಜೊತೆಗೆ ಸ್ವಂತ ಆಸ್ಪತ್ರೆ ನಾವು ಮಾಡಿದಾಗೆ, ನಾವೀಗ 5 ಎಕರೆ ಕ್ಯಾಂಪಸ್ಸಲ್ಲಿ 150 ಬೆಡ್ಡಿನ ಈ ಎಲ್ಲ ವ್ಯವಸ್ಥೆಯನ್ನು ಹೊಂದಿದಂತಹ ನ್ಯಾಚುರೋಪತಿ, ಯೋಗ, ಆಯುರ್ವೇದ ಹಾಸ್ಪಿಟಲ್ ನಡೆಸ್ತಾ ಇದ್ದೇವೆ. ಇಲ್ಲಿ ಕರ್ನಾಟಕ ಎಲ್ಲ ಕಡೆಯಿಂದ ಜನ ಬರ್ತಾರೆ. ಈ ರೀತಿ ಆಸ್ಪತ್ರೆಗಳನ್ನು ನೀವು ನಿಧಾನವಾಗಿ ಕ್ಲಿನಿಕ್ಕಿಂದ ಶುರು ಮಾಡಿ, ಅಥವಾ ನೇರವಾಗಿ 10 ಬೆಡ್ಡಿನ ಆಸ್ಪತ್ರೆಯಿಂದ ಶುರು ಮಾಡಿ, ಜಿಲ್ಲಾ ಆಡಳಿತ ಅನುಮತಿ ಕೊಡುತ್ತೆ, ಆಮೇಲೆ ದೊಡ್ಡ ಆಸ್ಪತ್ರೆಯನ್ನು ಕಟ್ತಾ ಬರ್ಬೋದು. ನಿಮ್ಮ ಎಲ್ಲ ಬ್ಯಾಂಕ್ಗಳು ಕೂಡ BNOS ಅನ್ನು ರೆಕಗ್ನೈಸ್ ಮಾಡಿದೆ. ಡಾಕ್ಟರ್ ಪ್ಲಸ್ ಅಲ್ಲಿ ಲೋನ್ ಸಿಗುತ್ತೆ. ಆ ಲೋನನ್ನು ತೆಗೆದುಕೊಂಡು ಖಂಡಿತವಾಗಿ ಕ್ಲಿನಿಕ್ಕು ಮಾಡ್ಬೋದು, ಆಸ್ಪತ್ರೆನೂ ಮಾಡ್ಬೋದು, ಇನ್ಪೇಷಂಟ್ ಫೆಸಿಲಿಟಿ, ಔಟ್ ಪೇಷಂಟ್ ಫೆಸಿಲಿಟಿ ಎಲ್ಲವನ್ನ ಕೊಡ್ಬೋದು. ಹಾಗಾದರೆ BNOSಗೆ ಬಹಳ ಸ್ಕೋಪ್ ಇದೆ. ಈ BNOS ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸ್ತಾ ಇದೆ. ಹಾಗಾದ್ರೆ ಈ ಕೋರ್ಸನ್ನು ನೀವು ಜಾಯ್ನ್ ಆಗಬೇಕಾ? ನೀವು ಮಾಡಬೇಕಾದಿಷ್ಟೇ, PUC ಸೈನ್ಸ್ ಪಾಸ್ ಆಗಿರಬೇಕು, PCBಯಲ್ಲಿ 50% ಆಗಿರಬೇಕು, SC ST ಕ್ಯಾಟಗರಿ ಆದರೆ 45% ಆದರೆ ಸಾಕು. ನೀವು ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ಒಂದು ಮಿಸ್ ಕಾಲ್ ಕೊಡಿ, ಅಥವಾ ಕಾಲ್ ಕೊಟ್ಟರೆ ನಮ್ಮ ಎಕ್ಸ್ಪರ್ಟ್ಸ್, ನಮ್ಮ BNOS ಕಾಲೇಜಿನ ಎಕ್ಸ್ಪರ್ಟ್ ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಿಮಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ, ನಿಮಗೆ ಎಲ್ಲ ಡೀಟೇಲ್ಸನ್ನು ಕೊಡ್ತಾರೆ. ನೀವು ಆಮೇಲೆ ಕ್ಯಾಂಪಸ್ ವಿಸಿಟ್ ಮಾಡಿ ಖಂಡಿತವಾಗಿ BNOS ಕೋರ್ಸ್ಗೆ ಜಾಯ್ನ್ ಆಗಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ನಮಸ್ಕಾರ.